ದೇವೇಗೌಡರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೇವೇಗೌಡರು 91 ವರ್ಷ ಪ್ರಾಯ. ಅವರಿಗೆ ಉಸಿರಾಟ ಸಮಸ್ಯೆ ಹಿನ್ನೆಲೆ ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿಂದೆ ಕೂಡ ಒಂದು 6 ತಿಂಗಳ ಹಿಂದೆ ತೀವ್ರವಾದಂತಹ ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಅವರಿಗೆ ನಡೆದಾಡೋಕ್ಕೂ ಕಷ್ಟವಾಗ್ತಾ ಇತ್ತು. ವೀಲ್ ಚೇರಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಈಗ ಉಸಿರಾಟ ಸಮಸ್ಯೆ ಕಾರಣಕ್ಕಾಗಿ ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 91 ವರ್ಷ ಪ್ರಾಯದ ದೇವೇಗೌಡರು ಇತ್ತೀಚೆಗೆ ತೀವ್ರ ಥರದ ತೊಂದರೆ ಎಲೆಕ್ಷನ್ ಟೈಮಲ್ಲಿ ಕಾಣಿಸ್ಕೊಂಡಿತ್ತು. ನಿಮ್ಗೆ ಗೊತ್ತಿರ್ಬೋದು, ಮಂಡ್ಯ ಭಾಗದಲ್ಲಿ ಅವ್ರದ್ದೊಂದು ರ್ಯಾಲಿ ಮಾಡಿದಾಗಲೂ ಕೂಡ ವೀಲ್ ಚೇರಲ್ಲಿ ಅವರನ್ನು ಕರ್ಕೊಂಡು ಹೋಗಲಾಗಿತ್ತು ಮತ್ತು ದೆಹಲಿಗೆ ಕೂಡ ಹೋಗಿದ್ದರು. ದೆಹಲಿಗೆ ಹೋದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗುವಂಥ ಸಂದರ್ಭದಲ್ಲೂ ಕೂಡ ವೀಲ್ ಚೇರಲ್ಲೇ ಬಂದಿದ್ದರು. ಆನಂತರ ಸದನ ಅಂದರೆ ಸಂಸತ್ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ವೀಲ್ ಚೇರಲ್ಲೇ ಬಂದಿದ್ದರು. ಆನಂತರ ಅವರ ಆರೋಗ್ಯ ಸುಧಾರಿಸಿತ್ತು. ಅವರ ಆರೋಗ್ಯದ ಮೇಲ್ವಿಚಾರಣೆಯನ್ನು ಜಯದೇವಾದ ಮಂಜುನಾಥ್ ಅವರೇ ನೋಡ್ಕೊತಾ ಇದ್ದರು. ಅಳಿಯ ಕೂಡ ಒಂದು ರೀತಿಯಲ್ಲಿ ತೀವ್ರ ಸಮಸ್ಯೆಗೊಳಗಾಗಿದ್ದರು. ಆಮೇಲೆ ಚೇತರಿಸ್ಕೊಂಡಿದ್ರು ದೇವೇಗೌಡರು. ಈ ಹಿಂದೆ ನಿಮ್ಗೆ ನೆನಪಿರ್ಬೋದು, ದೇವೇಗೌಡರಿಗೆ ಅವರಿಗೆ ಸಮಸ್ಯೆ ಉಂಟಾದಾಗ ಸಿದ್ದರಾಮಯ್ಯ ಆದಿಯಾಗಿ ಬಹುತೇಕರು ಹೋಗಿ ಅವರನ್ನು ಆರೋಗ್ಯ ವಿಚಾರಿಸಿದರು. ಆನಂತರ ಈ ಹಿಂದೆ ಕೊರೋನಾ ಸಂದರ್ಭದಲ್ಲೂ ಕೂಡ ದಾಖಲಾಗಿದ್ದರು ನಿಜ, ಆದರೆ ಮತ್ತೆ ಚೇತರಿಸ್ಕೊಂಡು ಬಂದಿದ್ದರು. ಮೊನ್ನೆಯಷ್ಟೇ ಕೊರೆಯುವ ಚಳಿಯಲ್ಲೂ ಕೂಡ ರಾಮ ಮಂದಿರ ಉದ್ಘಾಟನೆಗೆ ಕುಟುಂಬ ಸಮೇತರಾಗಿ ಹೋಗಿ ಬಂದಿದ್ದರು. ಉಸಿರಾಟದ ಸಮಸ್ಯೆ ಹಿನ್ನೆಲೆ ಮಣಿಪಾಲ್ಗೆ ಬಟ್ ಹೆಲ್ತ್ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರ ಇಡೀ ಅಭಿಮಾನಿ ವರ್ಗ ಆದಷ್ಟು ಬೇಗ ಅವರು ಗುಣಮುಖರಾಗಿ ವಾಪಸ್ಸಾಗಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೊನ್ನೆ ಅಷ್ಟೇ ರಾಜ್ಯಸಭೆಯಲ್ಲೂ ಕೂಡ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೈ ಮುಗಿದು ಕೇಳ್ಕೊಂಡ್ರು. ಕರ್ನಾಟಕದ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬರ್ತಾ ಇರುವಂಥ ಒಂದು ಗುಡ್ ನ್ಯೂಸ್, ದೇವೇಗೌಡರ ಆರೋಗ್ಯ ಸ್ಥಿರವಾಗಿದೆ. ವಯೋಸಹಜವಾಗಿ ಬಂದಿರುವಂಥ ಒಂದು ಉಸಿರಾಟದ ಸಮಸ್ಯೆ. ಈಗ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಮಣಿಪಾಲ ಆಸ್ಪತ್ರೆಗೆ ತಕ್ಷಣವೇ ಅವರನ್ನು ದಾಖಲು ಮಾಡಲಾಗಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಅದ್ಭುತವಾದಂತಹ ಹೆಲ್ತ್ ಮೇಂಟೈನ್ ಮಾಡ್ತಾರೆ ದೇವೇಗೌಡರು. ಬೆಳಗಿನಿಂದ ಆದಿಯಾಗಿ ಮಕ್ಕಳ ಕೂತ್ಕೋತಾರೆ, ಆಮೇಲೆ ಯೋಗ ಮಾಡ್ತಾರೆ. ಇತ್ತೀಚೆಗೆ ಅವರ ಯೋಗದ ದೃಶ್ಯ, ಯೋಗ ಫೋಟೋಗಳು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ವಿಜಯ್ ನಮ್ಮ ಪ್ರತಿನಿಧಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ವಿಜಯ್, ಈ ಹಿಂದೆ ಕೂಡ ಆರೋಗ್ಯ ಸಮಸ್ಯೆ ಕಾಡಿತ್ತು, ಆದರೂ ಕೂಡ ರಾಜ್ಯಸಭೆಯಲ್ಲಿ ಸಕ್ರಿಯವಾಗಿ ಮಾತಾಡಿದರು. ಮೊನ್ನೆ ಖರ್ಗೆ ಮತ್ತು ಅವರ ನಡುವಿನ ಸಂಭಾಷಣೆಗಳು ಕೂಡ ನಾವು ಕೇಳಿದ್ವಿ. ಅದಾದ ನಂತರ ನೀರಿನ ವಿಚಾರವಾಗಿ ಮಾತಾಡಿದರು. ಈಗಲೂ ಕೂಡ ಕರ್ನಾಟಕದ ಇಡೀ ಭೌಗೋಳಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ನೀರಾವರಿ ಯೋಜನೆ ವಿಚಾರವಾಗಿ ಮಾತನಾಡಬಲ್ಲ ವ್ಯಕ್ತಿ ಅಂತಂದರೆ ದೇವೇಗೌಡರು. ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿಜಯ್. ಲೇಟೆಸ್ಟ್ ಅಪ್ಡೇಟ್ ಏನಿದೆ? ಜಯಪ್ರಕಾಶ್, ಮಧ್ಯಾಹ್ನ ಉಸಿರಾಟದ ತೊಂದರೆ ಅಂದ್ರೆ ಸ್ವಲ್ಪ ಉಸಿರಾಟಕ್ಕೆ ಕಷ್ಟ ಮತ್ತು ಉಸಿರಾಟ ತೊಂದರೆನ ಹಿನ್ನೆಲೆಯಲ್ಲಿ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಮುಂಚೆನೂ ಕೂಡ ಮಣಿಪಾಲ ಆಸ್ಪತ್ರೆಗೆ ಕೂಡ 2 ಬಾರಿ ದಾಖಲಾಗಿರುವಂಥದ್ದು. ಅದಾದ ನಂತರ ಚೇತರಿಸಿಕೊಂಡು ಬಂದಿದ್ರು. ಈಗ ದಾಖಲಾಗಿರುವಂಥದ್ದು, ಇನ್ನು ಚಿಕಿತ್ಸೆ ಕೊಡ್ತಾ ಇರುವಂಥದ್ದು. ಮತ್ತೆ ಅವರ ಆಪ್ತ ಬಳಗದ ಅಂದ್ರೆ ದೇವೇಗೌಡರ ಕುಟುಂಬದ ಮೂಲಗಳ ಮಾಹಿತಿ ಪ್ರಕಾರ ಗಾಬರಿ ಬೀಳುವಂಥದ್ದು ಏನೂ ಇಲ್ಲ. ಸಂಜೆ ಅಥವಾ ನಾಳೆ ಕೂಡ ಡಿಸ್ಚಾರ್ಜ್ ಆಗಲಿದ್ದಾರೆ ಅಂತ ಅವ್ರ ಕುಟುಂಬದವರು ಹೇಳ್ತಾ ಇರುವಂಥದ್ದು. ಸಹಜವಾಗಿ ವಯೋಸಹಜ ಮತ್ತು ಉಸಿರಾಟದ ಸ್ವಲ್ಪ ತೊಂದರೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದೇವೆ ಅಂತ ಅವರ ಒಂದು ಕುಟುಂಬದಿಂದ ಮಾಹಿತಿ ಬಂದಿರುವಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಆರೋಗ್ಯ ಸ್ಥಿರವಾಗಿದೆ, ಆತಂಕ ಪಡುವಂಥ ಅಗತ್ಯ ಇಲ್ಲ. ಆದಷ್ಟು ಬೇಗ ದೇವೇಗೌಡರು ಮತ್ತು ಅಲ್ಲಿಯ ವೈದ್ಯರು ಅವರ ಹೇಳಿಕೆಯನ್ನು ಕೂಡ ನಿಮ್ಮ ಮುಂದಿಡ್ತೀವಿ. ಮಾಜಿ ಪ್ರಧಾನಿ ದೇವೇಗೌಡರು ಒಂದು ರೀತಿಯಲ್ಲಿ ಹೋರಾಟಕ್ಕೆ ಹೆಸರುವಾಸಿ. ನೀವು ಗಮನಿಸಿ 28
ಲೋಕಸಭಾ ಎಂ ಪಿಗಳಿದ್ದಾರೆ. ಅದರಲ್ಲಿ 4 ಜನ ಒಂದೇ ಒಂದು ಪ್ರಶ್ನೆಯನ್ನೇ ಕೇಳಿಲ್ಲ ಅಂಥೇಳಿ ಮೊನ್ನೆ ಮಾಹಿತಿ ಬರ್ತಾ ಇತ್ತು. ಒಂದೇ ಒಂದು ಪ್ರಶ್ನೆ ಕೇಳಲಿಲ್ಲ. ಆದರೆ ದೇವೇಗೌಡರು ನೋಡಿ, ಇದು ಮೊನ್ನೆ ಅವರಿಗೆ ರಾಜ್ಯಸಭೆಯಲ್ಲಿ ಕುಳಿತು ಮಾತನಾಡೋದಕ್ಕೆ ಅವಕಾಶ ಕೊಟ್ಟರು. 1962ರಲ್ಲಿ ಪ್ರಪ್ರಥಮವಾಗಿ MLA ಆಗ್ತಾರೆ. ಮೊದಲು ಕಾಂಗ್ರೆಸ್ಸಲ್ಲಿರ್ತಾರೆ. ಆ ನಂತರ ಜನತಾ ಪರಿವಾರ ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧದ ನೋಡಿ ಒಂದೊಮ್ಮೆ ಆರೋಗ್ಯ ಪ್ರಾಬ್ಲಮಿಂದಾಗಿ ಈ ರೀತಿ ಆಗಿದ್ರು. ಅಂದರೆ ವೀಲ್ ಚೇರಲ್ಲಿ ಹೋಗಬೇಕಾದಂಥ ಅನಿವಾರ್ಯತೆ ಉಂಟಾಗಿತ್ತು. ದೆಹಲಿಗೆ ಕೂಡ ಇದೇ ಥರ ಹೋಗ್ತಾಯಿದ್ರು. ಆಮೇಲೆ ಅಧಿವೇಶನದಲ್ಲೆಲ್ಲ ಯಾವತ್ತೂ ಕೂಡ ತಪ್ಪಿಸಿಕೊಂಡ ಉದಾಹರಣೆನೇ ಇಲ್ಲ. ಇದೆಲ್ಲ ಒಂದು ಮೇಲ್ಪಂಕ್ತಿ. ನೀವು ರಾಜಕೀಯ ಏನು ಮಾತಾಡ್ತಿರೋ ಅದೆಲ್ಲ ಬೇರೆ. 91 ವರ್ಷದಲ್ಲಿ ನೀವು ಇಲ್ಲಿಂದ ಡೆಲ್ಲಿ ವಿಮಾನ ಹತ್ತಿ 2.5 ಗಂಟೆ ಕೂತಾಗ ಏನು ಜಗತ್ತೇ ಮುಗಿದೋಯ್ತೇನೋ ಅನ್ನೋಂಥ ರೀತಿಯಲ್ಲಿ ಭಾವನೆ ಬಂದುಬಿಡುತ್ತೆ ನಮಗೆಲ್ಲ. 2.5 ಗಂಟೆ ನೀವು ಕೂತಾಗ ಅಯ್ಯೋ ಜಗತ್ತು ಬೇರೆ ಏನೇ ಇಲ್ಲ ಅಂತ. ದೇವೇಗೌಡರು ಕೂಡ ಈ ಫ್ಲೈಟಲ್ಲೇ ಹೋಗಬೇಕಾಗತ್ತೆ. ಈ ವಯಸ್ಸಲ್ಲಿ ಹೋಗ್ತಾರೆ. ಮೊನ್ನೆ ಆಮೇಲೆ ನಿಮ್ಗೆ ಗೊತ್ತಿಲ್ಲ, ದೆಹಲಿ ಚಳಿ, ಅಯೋಧ್ಯೆಗೆ ಹೋಗಿದ್ರು. ಅಯೋಧ್ಯೆಯಲ್ಲಿ ಚಳಿ 10 ಡಿಗ್ರಿಯಲ್ಲಿ ಸೆಂಟಿಗ್ರೇಡ್, ಅದರಲ್ಲಿ ಹೋಗಿ ಬಂದಿದ್ದರು. ಇದು ಮೊನ್ನೆ ಅವರು ಮಾತಾಡಿದ್ದು. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಇವರ ನಡುವಿನ ಸಂಭಾಷಣೆ ಕೂಡ ಭಾಳ ಅದ್ಭುತವಾಗಿತ್ತು ರಾಜ್ಯಸಭೆಯಲ್ಲಿ. ಬಳಲ್ತಾ ಇದ್ದಾರೆ ದೇವೇಗೌಡರು. ಸಾಧ್ಯವಾದರೆ ಅವರು ಇತ್ತೀಚೆಗೆ ಮಾತನಾಡಿದಂಥ ಕೆಲವು ನೀರಿನ ವಿಚಾರವಾಗಿ ಮಾತಾಡಿದರು. ಮೇಕೆದಾಟು ಬಗ್ಗೆ ಇತ್ತೀಚೆಗೆ ಮಾತಾಡಿದರು. ಕೂತ್ಕೊಂಡು ಸ್ಪೀಕರ್ ಅವರಿಗೆ ಅನುವು ಮಾಡಿಕೊಟ್ಟಿದ್ರು. ಅಂದರೆ 91ನೇ ವಯಸ್ಸಿನಲ್ಲಿ ನೀರಿಗಾಗಿ ಕರ್ನಾಟಕದ ಬಗ್ಗೆ ಮಾತಾಡಿದ ಆ ಜಲಕ್ ನೋಡ್ಕೊಂಬನ್ನಿ. The Tamil Nadu advocate has expressed in the Supreme Court, let them build a dam above Mettur. That is not correct. Tamil Nadu, the senior most advocate who appears for Tamil Nadu has made it clear to build a dam across above Mettur by Karnataka. I am not going to say anything, sir. Please. What the water goes to the river, sea. Sorry, Chairman. In 10 years, 4 years is only the problem. I am 60 years I have fought this battle. I am 91. In 10 years, only 4 years is the problem. Facts and figures are there. Sir, appeal to the Honorable Prime Minister to see that something is done to solve the drinking problem of Karnataka, sir. That is all I would like to pay and pray.